ಈ ಜಾಗದಿಂದ ಉಂಟಲ್ಲ ಮಣ್ಣೆಲ್ಲ ಇಲ್ಲಿ ಬಂದು ಮೇಲಿಂದ ನೀರು ಬಂದು ಇಲ್ಲಿ ತುಂಬಿ ಇಲ್ಲಿ ಸೈಡಲ್ಲಿ ನೋಡಿ ಕಾಂಕ್ರೀಟ್ ಹಾಕಿದಲ್ಲಿ ಈ ಸೈಡಲ್ಲಿ ಓಪನ್ ಆಗಿ ಎಲ್ಲ ಮಣ್ಣು ಅಲ್ಲಿಗೆ ಹೋಗಿದೆ. ಹಾಗೀಗ ಬೆಳಿಗ್ಗೆ ಈ ಕೆಲಸ ಮಾಡಲಿಕ್ಕೆ ಹೊರಟದ್ದು. ಇಲ್ಲಿ ಉಂಟಾಯ್ತು ಆಚೆ ಹೋಗ್ಲಿಕ್ಕೆ, ಅದು ಆಚೆ ಹೋಗದೆ ಆಚೆ ಹೋಗಿದೆ ನೀರು. ಈ ಜಾಗದಲ್ಲಿ ಇಲ್ಲಿಂದ ಕೆಳಗೆ ಹೋದ್ದು, ಮೇಲಿಂದಲೇ ಬರುವ ನೀರೆಲ್ಲ ಆಚೆ ಹೋಗಿದೆ. ಹಾಗೆ ಈಗ ಇಲ್ಲಿ ಸಹ ಮಾಡ್ತಾ ಇರೋದು ಕಣಿ. ಮೆಕ್ಕೆ ಗಿಡ ತಕ್ಕೊಂಡು ಬಂದಿದ್ದೇವೆ ಆಯಿತಾ. ಗೆಲ್ಲು ತಕ್ಕೊಂಡು ಬಂದದ್ದು ತಾಯಿ ಮನೆಯಿಂದ, ಅಲ್ಲಿ ಇತ್ತು. ಹಾಗೆ ಅದರಲ್ಲಿ ಇಲ್ಲಿ ನೆಡುವ ಕೆಲಸ ಮಾಡಲಿಕ್ಕೆ ಹೊರಟದ್ದು. ಅದು ಹೇಳಿ ಅಲ್ಲ, ತಂದ ಗಿಡಗಳನ್ನೆಲ್ಲ ನೆಡಲಿಕ್ಕೆ ಹೊರಟದ್ದು. ನೆಡುವಾಗ ಮೇಲೆ ನೆಟ್ಟರೆ ಬೀಳಬಾರ್ದಲ್ಲ, ಒಂದು ಸ್ವಲ್ಪ ಹೊಸ ಹೊಂಡ ಮಾಡದೆ, ಹಾಗೆ ಸ್ವಲ್ಪ ಮಾಡ್ತಾ ಇರೋದು ನಾನು. ಇಲ್ಲಿ ನೆಟ್ಟರೆ ಬದುಕಿದ ಮೇಲೆ ಏನಾಗಲಿಕ್ಕಿಲ್ಲ. ಬೇಸಿಗೆಯಲ್ಲಿ ಒಮ್ಮೊಮ್ಮೆ ಈ ಜಾಗಕ್ಕೆ ನಾನು ಈ ಸೈಡಲ್ಲಿರುವ ಗಿಡಗಳಿಗೆ ನೀರು ಹಾಕ್ತೇನೆ. ಅಲ್ಲಿ ಹಾಕುವುದರಿಂದ ಮಳೆಗಾಲದಲ್ಲಿ ಹೀಗೆ ನೆಟ್ಟರು ಸಹ ಬದುಕಬಹುದು. ನಾನು ಇಲ್ಲಿ ಯಾವ ಪ್ಲ್ಯಾನ್ ಮಾಡಿದ್ದೇನೆ ಗೊತ್ತುಂಟ, ಇಲ್ಲಿ ಕರೆಂಟ್ ಕಂಬ ಇದೆ ಹೊರಗೆ, ಇದು ದೊಡ್ಡ ಆದರೂ ಸಹ ಬಗ್ಲಿಕ್ಕಿಲ್ಲ. ಅದಕ್ಕೆ ನಾನು ಹೀಗೆ ನೆಟ್ಟದ್ದು. ಇಲ್ಲಿ ಹೊರಗೆ ಸಹ ಬಗ್ಬಾರ್ದು ನಮಗೆ, ಇಲ್ಲದಿದ್ದರೆ ರೋಡಿಗೆ ಉಪದ್ರ ಆಗ್ತದೆ. ಸ್ವಲ್ಪ ಒಳಗೆ ಉಂಟು ಈಗ. ನೆಡಲಿಕ್ಕೆ ಹೋಗಿ ಒಂದು 4-5 ಗಿಡ ನೆಟ್ಟಾದಾಗ ಜೋರು ಮಳೆ ಶುರುವಾಯಿತು. ಪಿರಿ ಪಿರಿ ಮಳೆ, ಜೋರು ಅಂದರೆ ಪಿರಿ ಪಿರಿ, ಇದು ಜೋರೇ. ಈಗ ನಿಮಗೆ ಮುಂಚಿನಾಗಿರುವ ಮಳೆ ಬರುವುದಿಲ್ಲ. ಮಳೆ ಬಂತಂತ ನಾವು ಸಹ ಹೊರಟದ್ದು ಈಚೆ, ಕೈಕಾಲೆಲ್ಲ ತೊಳೆದುಕೊಂಡು. ಮೋಡವೇ ಇದೆ, ಇನ್ನು ಅಲ್ಲಿ ಗಿಡ ಇರುವುದನ್ನು ಅಲ್ಲೇ ಇಟ್ಟು ಬಂದಿದೆ. ಬಿಸಿಲಿಲ್ಲ, ಆದ ಕಾರಣ ಅಲ್ಲೇ ಇಟ್ಟು ಬಂದದ್ದು. ಇಲ್ಲ ಇದ್ರೆ ಬಿಸಿಲು ಬಂದರೆ ಅದು ಹಾಳಾದಿತ್ತು. ಅಲ್ಲಿಗೆಲ್ಲ ತಕ್ಕೊಂಡು ಬಂದಿದ್ದಲ್ಲ. ಇದು ಗಾಳಿಗೆ ನೋಡು ಬಿದ್ದದು. ಇಲ್ಲಿ ಇಟ್ಟ ಗಿಡ ಗಾಳಿಗೆ ಅಡ್ಡ ಬಿದ್ದಿದೆ. ಸೈಡು ಏನಿಲ್ಲ ಅಲ್ಲ, ಹಾಗೆ ಇದು ಸಹ ನೆಡಲಿಕ್ಕೆ ಇರೋದು. ಎಲ್ಲಿ ನಡುದಂತ ಆಗ್ತದೆ ಆಯ್ತು. ಅಲ್ಲೆಲ್ಲ ಹುಲ್ಲು ಎಲ್ಲ ಉಂಟಲ್ಲ, ಯಾವ ಜಾಗದಲ್ಲಿ ನಮಗೆ ನೀರು ಹಾಕಲಿಕ್ಕೆ ಸುಲಭ ಆಗುವಾಗೆ ನೆಡಬೇಕು. ಇದು ಅಡಿಕೆ ಸಸಿ ನಾವು ನೆಡೋದಲ್ಲ, ಕೆಲಸದವರ ಹತ್ರ ನಡೆಸೋದು. ಹೂವಿನ ಗಿಡ ಮಾತ್ರ ನಾವು ನೆಡೋದು. ಹಾಗೆ ಇದರಲ್ಲಿ ಉಂಟಲ್ವ ಒಂದು ಎಂತ ಕೊತ್ತಂಬರಿ ಸೊಪ್ಪಿನ ಹಾಗೆ ಒಂದು ಪರಿಮಳ ಇರುವ ಗಿಡ ಉಂಟು. ಅದಲ್ಲಿ ಎಲ್ಲಿಯೋ ಬೀಜ ಬಿದ್ದು ಹುಟ್ಟಿದ ಕಾಣ್ತದೆ. ಹಾಗೆ ನನಗೆ ಅದು ಖುಷಿ ಆಯಿತು. ಅದು ಚಟ್ನಿ ಎಲ್ಲ ಕಡಿಲಿಕ್ಕೆ ಆಗ್ತದೆ. ಆ ಗಿಡ ಕವರಲ್ಲಿ ಉಂಟು, ಜಾಜಿ ಮಲ್ಲಿಗೆ ಕವರಲ್ಲಿ. ಇದು ಪೇರಳೆ ಮರ ನಮ್ಮಲ್ಲಿ ಇದ್ದದನ್ನೆಲ್ಲ ಕಡ್ದಿತ್ತು ಆಯ್ತಾ. ಹಾಗೆ ಅಮ್ಮ ಅಲ್ಲಿ ಗಿಡ ಹಾಕಿಟ್ಟದಂತೆ ಕವರಲ್ಲಿ. ಇದರಲ್ಲಿ ಒಂದೇ ಕವರಲ್ಲಿ 2 ಸಸಿ ಇದೆ. ಹಾಗೆ ಇದ್ರನ್ನು ಸಹ ಅಲ್ಲೇ ಗುಡ್ಡೆಯಲ್ಲೇ ನಡೆದು. ಇನ್ನು ಈಗ ಮಳೆ ಒಮ್ಮೆ ಬಿಟ್ಟ ಹಾಗೆ ಉಂಟು, ಆದರೆ ಮೋಡ ಇದೆ. ಹಾಗೆ ಈಗ ವಾಪಸ್ ನಾವು ನೆಡ್ಲಿಕ್ಕೆ ಅಂತ ಹೋದರೆ ಜೋರು ಮಳೆ ಬರ್ಬೋದು. ತಲೆ ಎಲ್ಲ ಒದ್ದೆ ಸಹ ಆಗಿದೆ ಆಯಿತಾ. ತಲೆಗೆ ಎಣ್ಣೆ ಸಹ ಹಾಕಿರ್ತದೆ. ಆವಾಗ ಏನಾಗ್ತದೆ, ಮಳೆಗೆ ಒದ್ದೆ ಆದಾಗ ತಲೆನೋವು ಶುರುವಾಗ್ತದೆ ನನಗೆ. ಇವಾಗ ಸಹ ಒದ್ದೆ ಆಗಿ ಆಯಿತು. ಇನ್ನು ಮತ್ತೆ ತಲೆಗೆ ಸ್ನಾನ ಮಾಡಿದಂಥ ಒದ್ದೆ ಆದರೆ ಆಗಲಿ ಅಂತ ಬಂದೆ. ಇಲ್ಲಿಂದಲೂ ಗದಾಸನದ ಗೆಲ್ಲನ್ನೆಲ್ಲ ಒಂದೊಂದು ಹಿಡ್ಕೊಂಡು ಹೋಗಿ ಇಟ್ಟಿದ್ದೇನೆ ಅಲ್ಲಿ ನೆಡಲಿಕ್ಕೆ ಅಂತ. ಇದ್ರದ್ದೆಲ್ಲ ಒಂದೊಂದು ಗೆಲ್ಲ ಅಲ್ಲಿ ಕೊಂಡೋಗಿದ್ದೇನೆ. ಅಂದರೆ ಇಲ್ಲೆಲ್ಲ ಸಾಯ್ತದೆ ನೋಡಿ, ಯಾಕ ಕಾರಣ ಇಲ್ಲಿ ಅಲ್ಲಿಯೂ ಇರಲಿ ಅಂತ ನೆಟ್ಟದ್ದು. ನಮಗೆ ಗೊತ್ತಿರಲಿಲ್ಲ ಆಯಿತಾ. ನನ್ನ ಸೋದರ ಮಾವನ ಹೆಂಡತಿ ಅತ್ತೆ ಇಲ್ವಾ ಹೇಳಿದ್ದು, ಇದು ಇಲಿಕಿವಿ ಸಸ್ಯ ಆಯಿತಾ. ಇದನ್ನು ತಂಬುಳಿ ಮಾಡಲಿಕ್ಕೆ ಆಗ್ತದೆ. ಇದರ ಎಲೆಯನ್ನು ಚೆನ್ನಾಗಿದೆ ಗಿಡ. ಅದು ಮಳೆಗಾಲದಲ್ಲಿ ಜಾಸ್ತಿ ಆಗೋದು. ನಮ್ಮಲ್ಲಿ ಅಂತೂ ಮಳೆಗಾಲದಲ್ಲಿ ಮಾತ್ರ. ಇದು ಗುಡ್ಡೆಯಲ್ಲಿರುವ ಬಿಸಿಲಿರುವಲ್ಲಿ ಆದರೆ ಆಗೋದಿಲ್ಲ. ಬಯಲಿನಲ್ಲಿ ಆದರೆ ನೀರು ಹಾಕುವಲ್ಲೆಲ್ಲ ಬೇಸಿಗೆಯಲ್ಲೂ ಇರ್ತದೆ. ಇಲ್ಲಿ ಒಂದು ಗಿಡ ಇದೆ, ಹೂವು ಅಲ್ಲೊಂದಿದೆ, ಆಚೆಲ್ಲ ಇದೆ ಆಯಿತಾ. ಇಲ್ಲಿ ಅದರಲ್ಲೇ ಹೂ ಹೋಗಿ ಇದರಲ್ಲಿ ಬೀಜ ಬಿದ್ದು ಹುಟ್ಟುತ್ತದೆ. ಇದರಲ್ಲಿ ಹೂ ಹೋಗಿರ್ತದೆ. ತಂಬುಳಿ ಸೂಪರ್ ಆಗ್ತದೆ. ನಾವು ಅಲ್ಲಿಗೆ ಹೋಗಿರುವಾಗ ಅವರು ಮಾಡಿದ್ರು ಆಯಿತಾ. ನಮಗೆ ಹಾಗೆ ಎಲ್ರಿಗೂ ಇಷ್ಟ ಆಯಿತು. ಇಲ್ಲಿ ನೋಡಿ ಸಸಿ ಇಂಟರ್ಲಾಕ್ ಎಡೆಯಲ್ಲೇ ಇದ್ದು ನೋಡಿ. ಇಲ್ಲಿ ಇದ್ರ ಇಂಟರ್ಲಾಕ್ ಎಡೆಯಲ್ಲೇ ಬಂದಿದೆ ನೋಡಿ. ಈ ಗಿಡಕ್ಕೆ ಉಂಟಲ್ಲ ತುಂಬ ಕಂಬಳಿ ಹುಳ ಹಿಡಿಯುವುದಾಯ್ತಾ. ನಂಜು ಬಟ್ಟಲು ಇದೆಂತ ಕಷಿಯದ್ದು ರೋಡ್ ಸೈಡಲ್ಲೆಲ್ಲ ಇರ್ತದೆ.
ಹಾಗೆ ಪರಿಮಳ ಎಲ್ಲ ಏನೂ ಇಲ್ಲ, ಮಂಜೇಟಿ ಅಂತ ಸ್ವಲ್ಪ ಕೂಡ ಪರಿಮಳ ಇಲ್ಲ, ಆದರೆ ತುಂಬ ಹೂವು ಆಗ್ತಾ ಇರ್ತದೆ. ಆದರೆ ಇದಕ್ಕೆ ಬೇಗ ಕಂಬಳಿ ಹುಳ ರೋಗ ಎಲ್ಲ ಬರೋದು ಜಾಸ್ತಿ. ಈ ಗಿಡಕ್ಕೆ ಫುಲ್ ಎಲೆ ಹೋಗಿರ್ತದೆ, ಸಾಯ್ತದಂತ ಆಗುವಷ್ಟು ಆಗ್ತದೆ. ಆದರೆ ಅದಕ್ಕೆ ಈಗ ಎಂತ ಇದು ಇದು ಶಂಖಪುಷ್ಪದ ಬಳ್ಳಿ ಫುಲ್ ಇಲ್ಲೆಲ್ಲ ಇರ್ತದಲ್ಲ, ಎಲ್ಲ ಅದಕ್ಕೆ ಹಬ್ಬಿಕೊಳ್ತದೆ. ನಾನು ಕಳೆದ ಸಲ ಒಮ್ಮೆಲ್ಲ ತೆಗ್ದೆ ಆಯಿತಾ, ಈಗ ವಾಪಸ್ ಫುಲ್ ಆಗಿದೆ ಅದರ ಮೇಲೆ. ಈ ಗಿಡ ಸಹ ಹಾಳಾಗ್ತದೆ. ಇದರದ್ದು ಗೆಲ್ಲು ಕೊಂಡೋಗಿದ್ದೇನೆ, ಅಲ್ಲಿ ಅದನ್ನು ನೆಡುವ ಅಂತ ಒಂದು ಗೆಲ್ಲು. ಇಲ್ಲದಿದ್ದರೆ ಇಲ್ಲಿ ಹೀಗೆ ಆಗ್ತದೆ ನೋಡಿ, ಶಂಖಪುಷ್ಪ ಇದ್ದಲ್ಲೆಲ್ಲ ಅದು ಅದಕ್ಕೆ ತುಂಬಿಕೊಳ್ತದೆ. ತುಳಸಿಯೂ ಹಾಗೆ ಎಲ್ಲ ಮಳೆಗೆ ಸಾಯ್ತಾ ಉಂಟೆಲ್ಲ, ಸತ್ತಾಗಿ ಈಚೆ ಹಾಕಿದೆ ಅಲ್ಲೇ ಉಂಟು. ಇಲ್ಲಿ ನೋಡಿ ಇದು ಸಹ ಸತ್ತೋಗಿದೆ ಇವಾಗ. ಈ ಗಿಡ ಎಲ್ಲ ಮಳೆಗೆ ಸಾಯಿದೆ. ಇಲ್ಲಿ ಇದು ಕಟ್ಟಿಗುಂಡುಂಟಲ್ಲ ಕಲ್ಲು, ಹಾಗಾದ ಕಾರಣ ಅಲ್ಲಿ ನೀರು ಜಾಸ್ತಿ ಆಗಿ ಸಾಯಿದೆ ಅಂತ ಅನಿಸ್ತದೆ. ಸೊ ಈಗ ಪೇಟೆಗೆ ಬಂದಿದ್ದೇವೆ. ಇಲ್ಲಿ ಬೈಪಾಸ್ ಹತ್ರ ಸ್ವಲ್ಪ ಇಲ್ಲಿ ಮುಂದೆ ಬರುವಾಗ ಒಂದು ಕಡೆ ನಿಸರ್ಗ ಗಾರ್ಡನ್ ನರ್ಸರಿ ಅಂತ ಇದೆ. ಸೊ ಅಲ್ಲಿಗೆ ಹೋಗುವಂತ ಹೊರಟದೀಗ. ಇಲ್ಲಿ ಬೋರ್ಡ್ ಹಾಕಿಕೊಂಡುಂಟು, ಗುಲಾಬಿ ಗಿಡಕ್ಕೆ ಚಟ್ಟಿ ಗಿಡ ಅಂತ 80 ರೂಪಾಯಿ, ಮತ್ತು ದಾಸವಾಳಕ್ಕೆ 60 ರೂಪಾಯಿ ಇಲ್ಲಿ ಹಾಕಿಕೊಂಡುಂಟು. ಸೊ ಇದಕ್ಕೆ ಹೋಗುವಂತ ಈಗ ಹೊರಟದ್ದು. ಇಲ್ಲಿ ಬಂದೆ, ಕೆಳಗೆ ದೊಡ್ಡ ಗ್ರೌಂಡ್ ಇದು ಒಂದು. ಈ ಗ್ರೌಂಡಲ್ಲಿ ಫುಲ್ ಉಂಟು ನೋಡಿ ಇಲ್ಲಿ ಗಿಡ ಇಟ್ಟುಕೊಂಡು. ಸೊ ಒಮ್ಮೆ ಈಗ ಹೋಗ್ತೇವೆ, ನೋಡ ರೇಟೆಲ್ಲ ಹೇಗುಂಟು ಅಂತ ನೋಡುವ ಗಿಡಗಳಿಗೆಲ್ಲ. ಹಾಗೀಗ ನಾವು ಹೋಗ್ತಾ ಇದ್ದೇವೆ, ಅಮ್ಮ ಸಹ ಇದ್ದಾರೆ ಇಲ್ಲಿ ಒಟ್ಟಿಗೆ. ಗಾಡಿ ಒಂದು ಕಡೆ ಪಾರ್ಕ್ ಮಾಡುವ, ಆ ಕಡೆ ಹೋಗುವ. ಸೈ ಗಿಡ ಒಂದು ನೋಡಿ ಹೇಗುಂಟು ಅಂತ. ಅದು ಅದಕ್ಕೆ ಆ ಥರ ಸರಿಗೆ ಕೊಟ್ಟದ ಅಪ್ಪು, ಹೌದು, ಸ್ಪೈರಲ್ ಆಗಿ ಹೋಪಲೋಸ್ಕರ. ನೋಡಿ ಫುಲ್ ಗಿಡ ಉಂಟಾಯ್ತಾ ಇಲ್ಲಿ. ನಮಗೆ ಯಾವ ಗಿಡ ಅಮ್ಮ ಬೇಕಪ್ಪ? ಯಾವ ಗಿಡ? ನಮಗೆ ಫ್ರೂಟ್ಸ್ ಇಲ್ಲಿ ಎಂತ ಇದ್ದ ಹೊಸತ್ತು ನೋಡ. ಫ್ರೂಟ್ಸ್ ಇಲ್ಲಿ ನೋಡುದಾನೆ? ಫ್ರೂಟ್ಸ್ ಇಲ್ಲಿ ನೋಡುವ. ಯಾವ್ದಾರು ಎರಡು ಅಲ್ಲಿ ಇದ್ದಲ್ಲ, ಹೊಂಡ ತೆಗ್ದಿರೋ ಜಾಗ ಉಂಟಲ್ಲ, ಹಾಗೆ ನೋಡುವ ಅಂತ. ಇದು ಅದು 150. ಇದೆಂತ ಪೇರಳೆ? ಈಗಲೇ ಹೂ ಉಂಟು, N80. ದೊಡ್ಡದಾಗ್ತದ? N40. ದೊಡ್ಡ ಪೇರಳೆ ಈಗ ಹೂಗಳೇ ಹೂಗಾಗಿ ಅಲ್ಲ, ಇಲ್ಲಿ ಆಗ್ತದೆ, ನಂಗೆ ಆಗ್ತದೆ ಅಲ್ಲ ಮನೆಯಲ್ಲಿ ಕೇಳುದು ತುಂಬ ಆಗ್ತದೆ ಇಲ್ವಾ ಅಂತ ಒಂದು. ಇದ್ಯಾವುದು? ಹಲಸು. ವೆರೈಟಿ ತುಂಬಾ ಗಿಡ ಉಂಟು. ನಮ್ಗೆ ಯಾವ ತಗೊಳ್ಬೇಕು ಅಂತ ಇದ್ದಲ್ಲ ನಮ್ಮಲ್ಲಿ. ಯಾವ್ದು ಅದು? ಮೊನ್ನೆ ಅದು ಇದು ಯಾವ್ದು ಮರದ ಅರಪ್ಪದೆಯಾ? ಕೈಬೇವು ಹೇಳಿದ್ದಷ್ಟೇ. ಇದು ಕೈಬೇವು ಮರ ಆಗುದಾ? ಮರ ಆಗುವ ಜಾತಿ ದೊಡ್ಡ ಅಲ್ಲ, ದೊಡ್ಡ ಜಾತಿ ಅಲ್ಲ ಕೈಬೇವು, ದೊಡ್ಡದಲ್ಲ ಅದು, ಮಲ್ಲ ಜಾತಿ. ಕ್ರೀಪರ್ ಹೇಳಿ, ಮಲ್ಟಿ ಕಲರ್ ಕ್ರೀಪರ್. ಇದು 100 ರೂಪಾಯಿ, ಇದಾದ್ರೆ 500 ರೂಪಾಯಿ ದೊಡ್ಡದು. ಲೋರಾ ಇದೆಂತ ಫ್ಲವರ್ ನೋಡ್ಬೋದಾ? ಪರಿಮಳ ಇದ್ದ? ಇಲ್ಲ, ಪರಿಮಳ ಇಲ್ಲ. ಇದ ಫುಲ್ ಗಿಡ ಆಗ್ತಾ ಇರ್ತದ? ಯಾವಾಗ್ಲೂ ಆಗ್ತದ? ವರ್ಷ ಮಳೆಗಾಲದಲ್ಲಿ ಇಷ್ಟ ಆಗ್ತದ? ಇರ್ಲಿ ಒಂದು ಅಲ್ಲಿ ನೆಡ್ಲಕ್ಕು. ಎಷ್ಟಿದಕ್ಕೆ? ಏತಿಂದಕ್ಕೆ 250. ಉಪ್ಪೋಲೆ ಎಂಕ್ಲು ಬೋರ್ಡ್. ಸರಿ. ನಮ್ಮ ಇದು ಒಂದು ಮಾಡಿಕೊಂಡು ಕೆಲಸದವ್ರು ಊಟಕ್ಕೆ ಹೋದ್ರು, ಹಾಗೆ ನಾವು ಇಲ್ಲಿಗ ನೋಡ್ತೇವೆ ಎಲ್ಲ ಫಸ್ಟ್ ಒಮ್ಮೆ. ತುಂಬಾ ವೆರೈಟಿ ಗಿಡ ಎಲ್ಲ ಇದೆ, ರೇಟ್ ಸ್ವಲ್ಪ ಜಾಸ್ತಿ ಇದ್ದಾಗೆ ಉಂಟು. ಈ ಗಿಡ ನಮ್ಗೆ ಇಷ್ಟ ಆಯ್ತು, ಇದ್ರಲ್ಲಿ ಚಂದ ಹೂವು ಆಗ್ತಾ ಉಂಟು ಆಯ್ತಾ, ವರ್ಷ ಇಡೀ ಹೂವು ಆಗ್ತದಂತೆ. ಗಿಡವೇ ಹೂವು ಆಗದಿದ್ರು ಚಂದ ಕಾಣ್ತದೆ. ಇದು ಹೂ ಚೆನ್ನಾಗಿದೆ ನೋಡ್ಲಿಕ್ಕೆ, ಇದಂತ ಡೆಕೋರೇಟಿಗೆ ಆಗ್ಬೋದು ಅಷ್ಟೇ, ಮತ್ತೆ ದೇವರ ಪೂಜೆಗೆಲ್ಲ ಆಗುವಂತ ಹೂವಲ್ಲ ಇದು. ತುಂಬಾ ವೆರೈಟಿ ಗಿಡ ಉಂಟಾಯ್ತಾ, ನಮ್ಗೆ ಯಾವ ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೇವೆ. ತುಂಬಾ ನಾವು ಕೊಂಡೋಗಿ ಏನಾಗಿದೆ ಆವತ್ತೆಲ್ಲ ನೆಟ್ಟದ್ದು ತುಂಬಾ ಸತ್ತು ಹೋಗಿದೆ ಆಯ್ತಾ. ಅಂದ್ರೆ ನಮ್ದು ಆವಾಗ JCB ಕೆಲಸ ಎಂತದ್ದು ಹಾಗೆ ನೆಟ್ಟ ಜಾಗ ಎಲ್ಲ ಹೋಗಿ ಹಾಳಾಗುದು, ಹಾಗೆ ಸೀದಾ ತೆಕ್ಕೊಳ್ಳಿಕ್ಕೂ ಭಯ ಆಗ್ತದೆ.
ವಾಪಸ್ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಹಾಳಾದ್ರೆ ಅಂತ. ಹಾಗೆ ತುಂಬ ವೆರೈಟಿ ಗಿಡಗಳುಂಟು. ಯಾವುದು ಗಿಡ ತಗೊಳ್ಳೋದು ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ನೋಡಿ ಇದೆಲ್ಲ ಭಾರಿ ಚೆಂದ ಉಂಟು ನೋಡ್ಲಿಕ್ಕೆ, ಆಯಿತಾ? ನೋಡಿ ಹೇಗುಂಟು ಅಂತ. ಹಾಗೆ ಬೇರೆ ಬೇರೆ ವೆರೈಟಿ ಗಿಡಗಳಿದೆ, ನೋಡಬೇಕಿನ್ನು. ನೋಡಿ ಎಷ್ಟು ಉಂಟು ಅಂತ ಇಲ್ಲಿ. ನಾವು ಹಾಗೆ 2 ಮಾವಿನ ಸಸಿ ನೋಡಿ ಇಟ್ಟೆವು, ಹಾಗೆ ಮಲ್ಗೋ ಮತ್ತು ನೀಲಂ ಮಾವಿನಕಾಯಿ. ನೀಲಂ ಇಲ್ಲಿ ನಮ್ಮಲ್ಲಿ ಮೊದಲು ಇತ್ತು, ಅದು ಸತ್ತೋಗಿದೆ. ಹಾಗೆ ನೀಲಂ ಇಷ್ಟ ಆಗ್ತದೆ, ಮತ್ತೆ ಲೇಟಾಗಿ ಮುಗಿಯುವುದಾಯ್ತಾ ನೀಲಮು. ಬೇರೆಲ್ಲ ಮಾವಿನ ಹಣ್ಣು ಮುಗಿದ ಮೇಲೆ ನೀಲಂ ಮುಗಿಯುದು, ಅದಕ್ಕೋಸ್ಕರ ಅದನ್ನು ತೆಕ್ಕೊಳ್ಳಿಕ್ಕೆ ಹೊರಟದ್ದು. ಹಾಗೆ ನೋಡಿ ನರ್ಸರಿಗೆ ಹೋಗಿ ಬಂದ್ವಿ, ಸಸಿಗಳೆಲ್ಲ ಇತ್ತು, ತಗೊಂಡ್ವಿ 10 ಗಿಡ. ಯಾವುದೆಲ್ಲ ಅಂತ ಮತ್ತೆ ಹೇಳ್ತೇನೆ, ಇದು ಗೊತ್ತಾಗಿರ್ಬೋದು ಈಗ ವೀಡಿಯೋದೆಲ್ಲ ಒಂದು ತೋರಿಸಿದ್ದು. ಹಾಗೆ ಅಮ್ಮ ಇಲ್ಲಿದ್ದಾರೆ, ನಾ ಇಲ್ಲಿದ್ದೇನೆ, ಇಬ್ಬರು ಸಹ ಹೋಗಿ ಗಿಡ ಎಲ್ಲ ತಗೊಂಡು ಬಂದ್ವಿ. ಒಟ್ಟು 10 ಗಿಡ ತಗೊಂಡಿದ್ದೇವೆ. 2 ನಿಂಬೆ ಗಿಡ, ಒಂದು ನೀಲಮ್, ಮತ್ತೊಂದು ಮಲ್ಗೋವಾ, ಮತ್ತೊಂದು ಅರೇಲಿಯಾ ಅಂತ ಒಂದು ಇದು, ಮತ್ತೊಂದು ಲೋರಾ ಫ್ಲವರ್ ಅಂತ ಮತ್ತೊಂದು, ಮತ್ತು ಪೇರಳೆ ಒಂದು, ಮತ್ತು ಇದು ಕಹಿಬೇವು ಒಂದು, ನುಗ್ಗೆ 2. ಅಲ್ಲಿಗೆ 10 ಗಿಡ ಆಯಿತು. ಹಾಗೆ ಒಟ್ಟು 10 ಸಸಿಗಳನ್ನ ತಗೊಂಡಿದ್ದೇವೆ. ಬಟ್ ಅಲ್ಲಿ ನಮ್ಮ ಹಿಂದೆ ಕಾಣ್ಬೋದು ಡಿಕ್ಕಿಯಲ್ಲಿ ಉಂಟು. ಹಾಗೆ ನಮ್ಮದು ಗಿಡ ಶಾಪಿಂಗ್ ಆಯ್ತು ಇವತ್ತಿಗೆ. ಅದರಿಂದ ಹೆಚ್ಚು ತಕೊಂಡ್ರೆ ಕಾರಲ್ಲಿ ತುಂಬ ವೆರೈಟಿ ಅಂತ ಅಷ್ಟಿಲ್ಲ, ಅಂದರೆ ಉಂಟು, ಲೈಕ್ ಎಲ್ಲ ಉಂಟ ಗೊತ್ತಿಲ್ಲ, ನಾವತ್ತು ಜಾಸ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ. ಹೂಗಿನ ಸಸಿ ಅಭಿಪ್ರಾಯ ಅಂತ ನಿಗಳದ್ದು? ನಮಗೆ ಕಷಿ ಗುಲಾಬಿ ಅದೆಲ್ಲ ತಕೊಳ್ಳಿಕ್ಕೆ ಇಷ್ಟ ಇಲ್ಲ. ದಾಸವಾಳ ಕೂಡ ನಾವು ಕೊಂಡೋಗಿ ನೆಟ್ಟು ಒಮ್ಮೆ ಹೂ ಆಗ್ತದೆ, ಆಮೇಲೆ ಅದಕ್ಕೆ ರೋಗ ಬರ್ತದೆ ಆಯಿತಾ, ನೋಡಿಕೊಳ್ಳಿಕ್ಕೂ ಕಷ್ಟ. ಅದರಿಂದ ಊರಲ್ಲಿ ಆಗುವಂಥ ಗುಲಾಬಿ, ನಮ್ಮಲ್ಲಿ ಗೆಲ್ಲು ನಾವೇ ಬದುಕಿಸಿ ನೆಡುವಂಥ ಗುಲಾಬಿಯೇ ಒಳ್ಳೆಯದು ನಮಗೆ. ತೋಟದ ಕೆಲಸ ಎಲ್ಲ ಇರುವವರಿಗಂತ ಅದರೊಟ್ಟಿಗೆ ಇದು ಸಹ ನೋಡಿಕೊಳ್ಳಿಕ್ಕೆ ಕಷ್ಟ. ಸುಲಭದಲ್ಲಿ ಆಗುವ ಹೂವಿನ ಗಿಡ ಆದರೆ ನನಗೆ ಇಷ್ಟ. ಅವರಿಗೆ ತಗೊಂಡ ಗಿಡಗಳನ್ನು ನೆಡುವ ಕ್ರಮ ಹೇಗಂದರೆ ಗ್ರೌಂಡ್ ಲೆವೆಲಿಗೆ ನೆಡಬೇಕು ಅಂತ ಹೇಳಿದ್ದಾರೆ. ಅಂದರೆ 2x2 ಹೊಂಡ ಮಾಡಿಬಿಟ್ಟು ಆಮೇಲೆ ನಮ್ಮ ಗೊಬ್ಬರ ಇದ್ದದನ್ನೆಲ್ಲ ಹಾಕಿ, ಕೋಳಿ ಗೊಬ್ಬರ ಹಾಕಬಾರ್ದಂತೆ, ಬಾಕಿರೋ ಗೊಬ್ಬರ ಹಾಕಿ ಲೆವೆಲ್ ಮಾಡಿ ಆ ಲೆವೆಲಿಗೆ ಗಿಡ ನೆಡಬೇಕು ಅಂತ ಹೇಳಿದ್ದಾರೆ. ಹೌದು, ಹಾಗೆ ಮಾಡಿ ನೆಡಿ ಅಂತ ಹೇಳಿದ್ದಾರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.